ಹಾಯ್ ಮಕ್ಕಳೇ, ವೆಲ್ಕಮ್ ಟು ಮೈ ಚಾನಲ್. ಮಕ್ಕಳೇ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಗಾಳಿಪಟ ಪಾಠದ ವಿವರಣೆಯನ್ನು ನೋಡಿದ್ದು. ಈ ದಿನ ನಾವು ಗಾಳಿಪಟ ಪಾಠದ ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡೋಣ. ಓಕೆ, ಯಾರಾದರೂ ಗಾಳಿಪಟ ಪಾಠದ ವಿವರಣೆಯನ್ನು ನೋಡಿಲ್ಲ ಅಂತ ಹೇಳಿದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅದರಿಂದ ನೀವು ಪಾಠದ ವಿವರಣೆಯನ್ನು ನೋಡ್ಬೋದು. ಓಕೆ, ಈಗ ನಾವು ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡೋಣ. ಫಸ್ಟ್ ಕ್ವಶನ್, ಮಕ್ಕಳು ಗಾಳಿಪಟ ಹಾರಿಸಲು ಎಲ್ಲಿ ಸೇರಿದ್ದರು? ಉತ್ತರ, ಮಕ್ಕಳು ಗಾಳಿಪಟ ಹಾರಿಸಲು ಊರ ಮುಂದಿನ ಬಯಲಿನಲ್ಲಿ ಸೇರಿದ್ದರು. ಪ್ರಶ್ನೆ 2, ವಿವಿಧ ಬಗೆಯ ಗಾಳಿಪಟಗಳು ಯಾವುವು? ಉತ್ತರ, ಬುಗುಲಿಪಟ, ಹನುಮನ ಪಟ, ತಾರಾಪಟ, ಆಯತಪಟ, ಚೌಕದ ಪಟ, ಕೋಲಾಪಟ, ಗಾಳಿಯ ಪಟ, ಹಾವಿನ ಪಟ. ಪ್ರಶ್ನೆ 3, ಆಗಸದಲ್ಲಿ ಕಂಡುಬಂದ ರಂಗುರಂಗಿನ ಪಟಗಳು ಯಾವುವು? ಉತ್ತರ, ಕೆಂಪು, ಕೇಸರಿ, ಹಸಿರು, ನೀಲಿ, ಹಳದಿ ಬಣ್ಣದ ಪಟಗಳು ಆಗಸದಲ್ಲಿ ಕಂಡುಬಂದವು. ಪ್ರಶ್ನೆ 4, ಗಾಳಿಪಟಗಳಿಗೆ ಬಾಲಂಗೋಚಿ ಏಕೆ ಬೇಕು? ಉತ್ತರ, ಗಾಳಿಪಟಗಳು ಮೇಲೆ ಮೇಲೆ ಹಾರಲು ಪಟಗಳಿಗೆ ಬಾಲಂಗೋಚಿ ಬೇಕು. ಪ್ರಶ್ನೆ 5, ಗಾಳಿಪಟಗಳ ಬಾಲಂಗೋಚಿ ಹರಿದರೆ ಏನಾಗುವುದು? ಉತ್ತರ, ಗಾಳಿಪಟಗಳ ಬಾಲಂಗೋಚಿ ಹರಿದರೆ ಪಟಗಳು ಗಿರಿಗಿರಿ ತಿರುಗಿ ಗಿರಕಿ ಹೊಡೆಯುವವು. ಮೇಲೆ ಹಾರಲಾರದೆ ಕೆಳಗಿಳಿದು ಬರಲು ಹಠ ಹಿಡಿಯುವವು. ಪ್ರಶ್ನೆ 6, ಮಕ್ಕಳು ಗಾಳಿಗೆ ಯಾವಾಗ ಶಾಪ ಹಾಕುವರು? ಉತ್ತರ, ಮಕ್ಕಳು ಗಾಳಿಪಟ ಹಾರಿಸುವಾಗ ಸುಂಟರ ಗಾಳಿ ಬಂದರೆ ಮಕ್ಕಳು ಗಾಳಿಗೆ ಶಾಪ ಹಾಕುವರು. ಪ್ರಶ್ನೆ 7, ಗಾಳಿಪಟ ಹಾರಿಸುವುದು ಮಕ್ಕಳಿಗೆ ಆಟ, ಪಾಲಕರಿಗೆ ಸಂಕಟ. ಆಗುವುದು ಯಾವಾಗ? ಉತ್ತರ, ಗಾಳಿಪಟವನ್ನು ಹಾರಿಸುವಾಗ ಮಕ್ಕಳು ಮಾಳಿಗೆಯಿಂದ ಮಾಳಿಗೆಗೆ ಜಿಗಿಯಲು ಆರಂಭಿಸುವರು. ಆಗ ಪಾಲಕರಿಗೆ ಸಂಕಟವಾಗುವುದು. ಪ್ರಶ್ನೆ 8, ಆಕಾಶದಲ್ಲಿ ಹಾರುವ ಗಾಳಿಪಟಗಳು ಜನರಿಗೆ ಹೇಗೆ ಕಾಣುತ್ತಿದ್ದವು? ಉತ್ತರ, ಆಕಾಶದಲ್ಲಿ ಹಾರುವ ಗಾಳಿಪಟಗಳು ಕೆಲವರಿಗೆ ಮಾವು ತರಲು ಆಕಾಶಕ್ಕೆ ಜಿಗಿದ ಬಾಲ ಹನುಮನಂತೆ ಕಾಣುವವು. ಹಲವರಿಗೆ ನೀಲಿ ಸಾಗರದಲ್ಲಿ ಈಜುವ ರಂಗು ರಂಗಿನ ಮೀನುಗಳಾಗಿ ಕಾಣುವವು. ತಿಳಿದವರಿಗೆ ಮಾನವರ ಸಂದೇಶವನ್ನು ದೇವಲೋಕಕ್ಕೆ ಸಾಗಿಸುವ ರಾಯಭಾರಿಗಳಂತೆ ಕಾಣುವವು.